VTU ಅಲ್ಲಿ ಇಂಟರ್ನ್ಶಿಪ್ ಮ್ಯಾಂಡೇಟರಿ ಅಂತ ಕೇಳೋದು ನಾರ್ಮಲ್ ಅಂತ ಅನ್ಸುತ್ತೆ, ಆದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಇದು ಲರ್ನಿಂಗ್ ಅಲ್ಲ, ಮನಿ ಟ್ರ್ಯಾಪ್. ಸ್ಟೂಡೆಂಟ್ಸ್ಗಳಿಗೆ ಇಂಟರ್ನ್ಶಿಪ್ ಸಲುವಾಗಿ ಅಮೌಂಟ್ ಡಿಮ್ಯಾಂಡ್ ಮಾಡ್ತಾ ಇದಾರೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಜಾಬ್ ಸಿಗಲ್ಲ ಅಂತ ಹೇಳಿ ಬೆದರಿಕೆ ಹಾಕ್ತಿದಾರೆ. ಇಂಟರ್ನ್ಶಿಪ್ ಮಾಡೋ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ಗಳು ಇಂಟರ್ನ್ಶಿಪ್ ಮಾಡಬಾರ್ದು ಅಂತ ಹೇಳಿ ಬ್ಲಾಕ್ ಮಾಡ್ತಿದಾರೆ. ಇದು ಸಾವಿರಾರು ಸ್ಟೂಡೆಂಟ್ಸ್ ಈ ಒಂದು ಇಂಟರ್ನ್ಶಿಪ್ ಅನ್ನೋ ಒಂದು ವಿಚಾರದಲ್ಲಿ ಅನುಭವಿಸ್ತಾ ಇರೋ ಒಂದು ರಿಯಾಲಿಟಿ. ಕಾಲೇಜಲ್ಲಿ ಇದ್ದಾಗಲೇ ಸಾವಿರಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈ ಒಂದು ಇಂಟರ್ನ್ಶಿಪ್ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಆ ಒಂದು ರಿಯಾಲಿಟಿನ ನಿಮ್ ಮುಂದೆ ಇಡ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನ್ ನಿಮ್ ಲೋಹಿತ್. ಸಾವಿರಾರು ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಸಲುವಾಗಿ ಟ್ರ್ಯಾಪ್ ಆಗಿದ್ದಾರೆ. ಎಷ್ಟೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫೈನಲ್ ಇಯರ್ ಅಲ್ಲೇ ಜಾಬ್ ಸಿಗ್ಬೇಕು ಅಂತಂದೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇದು ನಮ್ಮ ಕರ್ನಾಟಕದಲ್ಲಿರೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ನ ಸ್ಟೋರಿ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇಂಟರ್ನ್ಶಿಪ್ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತಾ, ಆ ಕಾಲೇಜಲ್ಲಿರೋ ಎಲ್ಲಾ ಫೈನಲ್ ಇಯರ್ ಸ್ಟೂಡೆಂಟ್ಸ್ ನು ಆಡಿಟೋರಿಯಂಗೆ ಕರೀತಾರ. ಪ್ಲೇಸ್ಮೆಂಟ್ ಹೆಲ್ಪ್ ಟ್ರೈನಿಂಗ್ ಇದೆ ಅಂತೇಳಿ ಆ ಪ್ರೋಗ್ರಾಮಿಗೆ ಬಂದಿರೋ ಕಂಪನೀಸ್ ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಸೊ ಇವ್ರ ಒಂದು ಸ್ಪೀಚ್ ನ ಕೇಳಿ ಎಷ್ಟೋ ಸ್ಟೂಡೆಂಟ್ಸ್ ಅಟ್ರಾಕ್ಟ್ ಆಗ್ತಾರ. ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸಿಗೂ ನಮಿಗೊಂದು ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಸಿಕ್ತು ಅಂತಂದೇಳಿ ಖುಷಿ ಆಗ್ತಾರ. ಆದ್ರೆ ರಿಯಾಲಿಟಿಲಿ ಆ ಕಂಪನಿಯವರು ಸೆಷನ್ ಎಂಡ್ ಅಲ್ಲಿ ಈ ಒಂದು ಟ್ರೈನಿಂಗ್ ಗೆ 15,000 ಚಾರ್ಜ್ ಇದೆ ಅಂತಂದೇಳಿ ಹೇಳ್ತಾರ. ಇದನ್ನ ಕೇಳಿರೋ ಎಷ್ಟೋ ಸ್ಟೂಡೆಂಟ್ಸ್ ಶಾಕ್ ಆಗ್ತಾರ. ಅಂಡ್ ಅವ್ರ ಮೇಲೆ ಒಂದು ಡೌಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸೆಷನ್ ಮುಗಿದಾದ್ಮೇಲೆ ಎಷ್ಟೋ ಸ್ಟೂಡೆಂಟ್ಸ್ ಆ ಕಾಲೇಜಲ್ಲಿರೋ ಇಂಟರ್ನ್ಶಿಪ್ ಹ್ಯಾಂಡಲ್ ಮಾಡೋ ಟೀಮ್ ಅವ್ರ ಹತ್ರ ಕೇಳ್ತಾರ. ಆ ಇಂಟರ್ನ್ಶಿಪ್ ಹ್ಯಾಂಡಲ್ ಮಾಡೋ ಟೀಮ್ ಅವರು ಸ್ಟೂಡೆಂಟ್ಸ್ ಗಳಿಗೆ ಹೇಳೋದು ಒಂದೇ ಒಂದ್ ಮಾತು, ಹಾಗಿದ್ರೆ ಆ ಸೆಷನ್ ನ ನೀವ್ ಯಾಕೆ ಅಟೆಂಡ್ ಮಾಡಿದ್ರಿ ಅಂತೇಳಿ ಆ ಸ್ಟೂಡೆಂಟ್ಸ್ ನ ಇಗ್ನೋರ್ ಮಾಡ್ತಾರ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇದನ್ನ ಆಕ್ಸೆಪ್ಟ್ ಮಾಡಲ್ಲ ಅಂಡ್ ಕಂಪ್ಲೇಂಟ್ ಮಾಡಕ್ ಹೋಗ್ತೀವಿ ಅಂತ ಹೇಳಿದ್ರೆ, ಇನ್ ಕೇಸ್ ನೀವೇನಾದ್ರೂ ಕಂಪ್ಲೇಂಟ್ ಮಾಡಕ್ ಹೋದ್ರೆ ನಿಮಗ್ ಜಾಬ್ ಸಿಗಲ್ಲ ಅಂತಂದೇಳಿ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲದೆ ಅವ್ರ ಪೇರೆಂಟ್ಸಿಗೂ ಕೂಡ ಪ್ರೆಷರ್ ಹಾಕಕ್ ಸ್ಟಾರ್ಟ್ ಮಾಡ್ತಾರ. ಈ ಒಂದು ಸೆಷನ್ ನಲ್ಲಿ ಟೋಟಲ್ ಅಟೆಂಡ್ ಆಗಿರೋದು 665 ಸ್ಟೂಡೆಂಟ್ಸ್. ಕೆಲವು ಸ್ಟೂಡೆಂಟ್ಸ್ ಗಳಿಗೆ 15,000 ಅನ್ನೋದು ಜಸ್ಟ್ ಒಂದು ಅಮೌಂಟ್ ಅಲ್ಲ, ಇದು ಒಂದು EMI ಆಗಿರ್ಬೋದು. ಸ್ಟೂಡೆಂಟ್ಸ್ ಎಲ್ಲ ಇಂಟರ್ನ್ಶಿಪ್ ಟೈಮ್ ಬಂದಾಗ ಇಂಟರ್ನ್ಶಿಪ್ ಮಾಡಬಾರ್ದು ಅಂತ ಹೇಳಿ ಆ ಕಾಲೇಜ್ ಅವ್ರು ಹೇಳ್ತಾರ. ಅಂಡ್ ಆನ್ಲೈನ್ ಇಂಟರ್ನ್ಶಿಪ್ ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸ್ ಗಳಿಗೆ ಹಾಸ್ಟೆಲ್ ಅಲ್ಲೇ ಇರಬೇಕು ಅಂತ ಹೇಳಿ ಆ ಕಾಲೇಜ್ ಅವರು ಡಿಮ್ಯಾಂಡ್ ಮಾಡ್ತಾರ. ಸ್ಟೂಡೆಂಟ್ಸ್ ಏನಾದ್ರು ಹಾಸ್ಟೆಲ್ ಅಲ್ಲಿ ಇದ್ರೆ ಒಂದು ತಿಂಗಳದ ಮೆಸ್ ಬಿಲ್ಲು 4,000 ರೂಪಾಯಿ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಸ್ಟೂಡೆಂಟ್ಸ್ ಏನಾದ್ರು ಹಾಸ್ಟೆಲ್ ಒಳಗಡೆನೆ ಇದ್ರೆ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಯಾವ ತರ ಅವ್ರಿಗೆ ಸಿಗುತ್ತೆ. ಇಷ್ಟೆಲ್ಲ ಆದ್ರೂ ಪ್ಲೇಸ್ಮೆಂಟ್ ರಿಸಲ್ಟ್ ಏನು? CSE, ECE, IoT, ಸಿವಿಲ್, ಮೆಕ್ಯಾನಿಕಲ್ ಈ ಎಲ್ಲಾ ಬ್ರಾಂಚ್ ಸೇರಿ ಟೋಟಲ್ ಸ್ಟೂಡೆಂಟ್ಸ್ ಪ್ಲೇಸ್ ಆಗಿರೋದು 30 to 40 ಸ್ಟೂಡೆಂಟ್ಸ್ ಮಾತ್ರ. ಅಷ್ಟು ಸ್ಟೂಡೆಂಟ್ಸ್ ಅಲ್ಲಿ 30 ರಿಂದ 40 ಸ್ಟೂಡೆಂಟ್ಸ್ ಮಾತ್ರ ಪ್ಲೇಸ್ ಆಗಿದ್ದಾರೆ ಅಂತಂದ್ರೆ ಇದು ಪ್ಲೇಸ್ಮೆಂಟ್ ಸಪೋರ್ಟಾ? ಈ ತರ ಏನಾದ್ರು ಸ್ಟೂಡೆಂಟ್ಸ್ ಗಳನ್ನ ಬ್ಲಾಕ್ ಮಾಡಿದ್ರೆ ಅವ್ರಿಗಾಗೋ ಇಶ್ಯೂಸ್ ಏನು? ಸ್ಟೂಡೆಂಟ್ ಇಂಟರ್ನ್ಶಿಪ್ ಅಂಡ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕಳ್ಕೊಂತಾರ, ಎಂಪ್ಲಾಯಬಿಲಿಟಿ ಜಾಸ್ತಿ ಆಗಲ್ಲ, ಅಂಡ್ ಆ ಸ್ಟೂಡೆಂಟ್ಸ್ ನ ಪೇರೆಂಟ್ಸ್ ಗಳು ಅನ್ಎಕ್ಸ್ಪೆಕ್ಟೆಡ್ ಫೀ ಕಟ್ಬೇಕಾಗತ್ತಾ. ಆಸ್ ಪರ್ ರಿಪೋರ್ಟ್ VTU ಅಲ್ಲಿ 85,000 ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ಗೆ ಎಲಿಜಿಬಲ್ ಇದಾರ. ಸೊ ಈ ಸಿನಾರಿಯೋ ಅಲ್ಲಿ ನನಗೆ ಬಂದಿರೋ ಒಂದೇ ಒಂದು ಕ್ವಶನ್ ಏನು ಅಂತ ಅಂದ್ರೆ, ಸ್ಟೂಡೆಂಟ್ಸ್ ಗಳು ಇಂಟರ್ನ್ಶಿಪ್ ಗೆ ದುಡ್ಡು ಯಾಕೆ ಕೊಡಬೇಕು? VTU ಬೋರ್ಡ್ ಸ್ಟೂಡೆಂಟ್ಸ್ ಗಳ ಹತ್ರ ಇಂಟರ್ನ್ಶಿಪ್ ಬಗ್ಗೆ ಫೀಸ್ ಕಲೆಕ್ಟ್ ಮಾಡಬೇಕು ಅಂತ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ. ಹಾಗಿದ್ರೆ ಈ ಒಂದು ಇಂಟರ್ನ್ಶಿಪ್ ಸಲುವಾಗಿ VTU ನ ರೂಲ್ಸ್ ಏನು? ಸ್ಟೂಡೆಂಟ್ಸ್ ಗಳಿಗೆ ಇಂಟರ್ನ್ಶಿಪ್ ಮಾಡ್ಬೇಕನ್ನೋದು ಮ್ಯಾಂಡೇಟರಿ ಮಾಡಿದಾರ. ಸೊ ಈ ಸ್ಟೂಡೆಂಟ್ಸ್ ಗಳಿಗೆ 15,000 ಡಿಮ್ಯಾಂಡ್ ಮಾಡಿದಾರ ಅಂತಂದ್ರೆ ಇದು ಕ್ಲಿಯರ್ ಆಗಿ ಇಲ್ಲಿಗಲ್ ಆಗುತ್ತಾ? ಬಿಕಾಸ್ VTU ಅವರು ಅಫಿಷಿಯಲ್ ಆಗಿ ಯಾವುದೇ ರೀತಿ ಚಾರ್ಜ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿಲ್ಲ. ಹಾಗಿದ್ರೆ ಇದು ಇಲ್ಲಿಗಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗಿರೋ ಪಾಯಿಂಟ್ಸ್ ಏನು? ಇಂಟರ್ನ್ಶಿಪ್ ಅಂತ ಹೇಳಿ ಫೀಸ್ ನ ಕಲೆಕ್ಟ್ ಮಾಡಿ ಚಾನ್ಸ್ ಕೊಡದೇ ಇರೋದು, ವರ್ಕ್ ಬೇಡ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳೋದು, ಅಮೌಂಟ್ ಪೇ ಮಾಡಿಲ್ಲ ಅಂತಂದ್ರೆ ಆಫರ್ ನ ಕ್ಯಾನ್ಸಲ್ ಮಾಡೋದು ಅಂಡ್ ಸ್ಟೂಡೆಂಟ್ಸ್ ಮೇಲೆ ಪ್ರೆಷರ್ ಹಾಕೋದು, ಅಮೌಂಟ್ ನ ಕಲೆಕ್ಟ್ ಮಾಡಿ ರೀಫಂಡ್ ಮಾಡದೇ ಇರೋದು. ಸೊ ಇದೆಲ್ಲಾ ಪಾಯಿಂಟ್ಸ್ ಇಲ್ಲಿಗಲ್ ಅಂತಂದೇಳಿ ಅಕಾರ್ಡಿಂಗ್ ಟು ಲಾ ನಾವು ಕನ್ಸಿಡರ್ ಮಾಡಬಹುದು. ಹಾಗಿದ್ರೆ ಈ ಒಂದು ಸಿನಾರಿಯೋ ಅಲ್ಲಿ ಕಾಲೇಜ್ ಅವ್ರು ಮಾಡಿರೋ ಮಿಸ್ಟೇಕ್ಸ್ ಏನು? ಈ ಒಂದು ಸೆಷನ್ ಅಲ್ಲಿ ಬಿಫೋರ್ ಒಂದು ಪ್ರಾಪರ್ ಕಮ್ಯುನಿಕೇಶನ್ ನಡೀದೆ 15,000 ಅಮೌಂಟ್ ನ ಡಿಮ್ಯಾಂಡ್ ಮಾಡಿರೋದು. ಕಂಪ್ಲೇಂಟ್ ಮಾಡಿದ್ರೆ ಜಾಬ್ ಸಿಗಲ್ಲ ಅಂತೇಳಿ ಥ್ರೆಟನ್ ಮಾಡೋದು, ಸ್ಟೂಡೆಂಟ್ಸಿಗಷ್ಟೇ ಅಲ್ಲದೆ ಅವ್ರ ಪೇರೆಂಟ್ಸ್ಗೂ ಕೂಡ ಅಮೌಂಟ್ ಸಲುವಾಗಿ ಪ್ರೆಷರ್ ಹಾಕ್ತಾ ಇರೋದು, ಇಂಟರ್ನ್ಶಿಪ್ ಟೈಮಲ್ಲಿ ಇಂಟರ್ನ್ಶಿಪ್ ಮಾಡಬಾರ್ದು ಅಂತ ಬ್ಲಾಕ್ ಮಾಡಿರೋದು, ಆನ್ಲೈನ್ ಇಂಟರ್ನ್ಶಿಪ್ ಇದ್ರೂ ಹಾಸ್ಟೆಲ್ ಅಲ್ಲೇ ಇರಬೇಕು ಅಂತ ಫೋರ್ಸ್ ಮಾಡಿರೋದು, ಅಂಡ್ ಮೇನ್ ಇಂಪಾರ್ಟೆಂಟ್ ಲೋ ಪ್ಲೇಸ್ಮೆಂಟ್ ಔಟ್ಕಮ್, ಜಸ್ಟ್ 30 to 40 ಸ್ಟೂಡೆಂಟ್ಸ್ ಮಾತ್ರ ಪ್ಲೇಸ್ ಆಗಿರೋದು. ಹಾಗಿದ್ರೆ ಈ ಒಂದು ಆಕ್ಟಿವಿಟಿಗೆ ಅಕಾರ್ಡಿಂಗ್ ಟು ಲಾ ಏನ್ ಪನಿಷ್ಮೆಂಟ್ ಐತೆ? ಫೀ ಮುಂಚೆ ಹೇಳಿದೆ ಟ್ರೈನಿಂಗ್ ಆದ್ಮೇಲೆ 15,000 ಕಟ್ಟಬೇಕು ಅಂತ ಹೇಳಿರೋದು IPC ಸೆಕ್ಷನ್ 420 ಚೀಟಿಂಗ್ ಕೇಸ್ ಕನ್ಸಿಡರ್ ಆಗುತ್ತೆ. ಇನ್ ಕೇಸ್ ಆ ಒಂದು ಹಣನ ಟ್ರೈನಿಂಗ್ ಅಂತ ಹೇಳಿ ಮಿಸ್ಯೂಸ್ ಮಾಡಿದ್ರೆ IPC ಸೆಕ್ಷನ್ 406
ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಹೇಳಿ ಕನ್ಸಿಡರ್ ಆಗುತ್ತಾ? ಕಂಪ್ಲೇಂಟ್ ಮಾಡಿದ್ರೆ ಜಾಬ್ ಸಿಗಲ್ಲ ಅಂತ ಏನ್ ಪ್ರೆಷರ್ ಹಾಕಿರ್ತಾರೋ ಇದಕ್ಕೆ IPC ಸೆಕ್ಷನ್ 503/506 ಕ್ರಿಮಿನಲ್ ಇಂಟಿಮಿಡೇಷನ್ ಕನ್ಸಿಡರ್ ಆಗುತ್ತಾ? ಸ್ಟೂಡೆಂಟ್ಸ್ ಮತ್ತೆ ಅವ್ರ ಪೇರೆಂಟ್ಸ್ ಗೂ ಕೂಡ ಪ್ರೆಷರ್ ಹಾಕಿದ್ರು ಆಗುತ್ತಾ? ಸೊ ಇಂಥ ಸಿಚುವೇಶನ್ ಅಲ್ಲಿ ಸ್ಟೂಡೆಂಟ್ಸ್ ಮಾಡ್ಬೇಕಾಗಿರೋ ಕೆಲಸ ಏನು? ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಪ್ರೂಫ್ ನ ಕಲೆಕ್ಟ್ ಮಾಡೋದು. ನೀವು ಮಾಡಿರೋ ಪೇಮೆಂಟ್ ಡೀಟೇಲ್ಸ್ ಆಗ್ಲಿ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿರೋ ಟೆಕ್ಸ್ಟ್ ಮೆಸೇಜಸ್ ಆಗಿರ್ಲಿ, ಇಮೇಲ್ಸ್ ಆಗಿರ್ಲಿ, ಒಬ್ಬ ಸ್ಟೂಡೆಂಟ್ ಅಲ್ಲದೆ ಎಲ್ಲಾ ಸ್ಟೂಡೆಂಟ್ಸ್ ಗ್ರೂಪ್ ನ ಕ್ರಿಯೇಟ್ ಮಾಡಿ ಆ ಕಾಲೇಜ್ ನ ಮ್ಯಾನೇಜ್ಮೆಂಟ್ ಅವ್ರ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ರಿ. ವಿ ನೀಡ್ ರೀಫಂಡ್ ಅಂತಂದೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ರಿ. VTU ಬೋರ್ಡ್ ಗೆ ಕಂಪ್ಲೇಂಟ್ ಕೊಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಾ. ಇಂಟರ್ನ್ಶಿಪ್ ನ ಬ್ಲಾಕ್ ಮಾಡಿರೋದು, ನಿಮಗೆ ಫೋರ್ಸ್ ಮಾಡಿರೋದು, ಫೀಸ್ ಸಲುವಾಗಿ ಪ್ರೆಷರ್ ಹಾಕಿರೋದು, ಇದನ್ನೆಲ್ಲ ಡೀಟೇಲ್ಸ್ ಇದ್ರೆ ಅಟ್ಯಾಚ್ ಮಾಡ್ರಿ. ಆ ಒಂದು ಕಂಪನಿ ಅವ್ರ ಏಜೆನ್ಸಿನ ಮೆನ್ಷನ್ ಮಾಡ್ರಿ. ಸೊ ನಿಮ್ಮ ಹತ್ರ ಇರೋ ಡೀಟೇಲ್ಸ್ ಕ್ರಾಸ್ ವೆರಿಫೈ ಮಾಡಾದ್ಮೇಲೆ ನಿಮಗೆ ಇದು ಸ್ಕ್ಯಾಮ್ ಅಂತ ಅನ್ಸಿದ್ರೆ ಸೈಬರ್ ಕ್ರೈಮ್ಗೂ ನೀವು ಕಂಪ್ಲೇಂಟ್ ಮಾಡಬಹುದು. ಅಂಡ್ ಸೋಷಿಯಲ್ ಮೀಡಿಯಲ್ಲಿ ಕೂಡ ನೀವು ಒಂದು ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಮಾಡಬಹುದು. ಇದರಿಂದ ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ನಿಮ್ಮಿಂದ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗುತ್ತಾ. ಇಂಟರ್ನ್ಶಿಪ್ ಅನ್ನೋದು ಸ್ಟೂಡೆಂಟ್ಸ್ ಗಳಿಗೆ ಒಂದು ಲರ್ನಿಂಗ್ ಸ್ಟೇಜ್ ಆಗ್ಬೇಕು ಹೊರತು ಬಿಸ್ನೆಸ್ ಆಗಬಾರ್ದು. ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಅನ್ನೋದು ಸಪೋರ್ಟ್ ಆಗಿರ್ಬೇಕು ಹೊರತು ಟ್ರ್ಯಾಪ್ ಆಗೋದಲ್ಲ. ಈ ಒಂದು ವಿಡಿಯೋನ ಪೇರೆಂಟ್ಸ್ ಗಳಿಗೆ ಶೇರ್ ಮಾಡ್ರಿ ಅಂಡ್ ಸ್ಟೂಡೆಂಟ್ಸ್ ಗಳಿಗೆ ಶೇರ್ ಮಾಡ್ರಿ. ಬೆಂಗಳೂರಲ್ಲಿ ಆನ್ಲೈನ್ ಇಂಟರ್ನ್ಶಿಪ್ ಅಂತ ಹೆಸರು ಹೇಳಿ ಮೋಸ ಮಾಡೋರು ಇದಾರ. ಇದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ತಗೊಂಡು ಅದಾದ್ಮೇಲೆ ಡಿಸಿಷನ್ ತಗೊಳ್ರಿ. VTU ಗೆ ಸಂಬಂಧಪಟ್ಟಿರೋ ಸುಮಾರು ಅರ್ಧಕ್ಕರ್ಧ ಸ್ಟೂಡೆಂಟ್ಸ್ ದುಡ್ಡು ಕೊಟ್ಟು ಇಂಟರ್ನ್ಶಿಪ್ ನ ತಗೊಂತಿದಾರ ಅಂತ ಹೇಳಿ ರಿಪೋರ್ಟ್ ಸಿಕ್ಕಿದೆ. ನಾನು ಸ್ಟೂಡೆಂಟ್ಸ್ ಗಳಿಗೆ ಒಂದೇ ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ. ನೀವು ಇಂಟರ್ನ್ಶಿಪ್ ಮಾಡಿದ್ರೆ ಆ ಒಂದು ಕಂಪನಿಯಿಂದ ನಿಮಗೆ ಸ್ಟೇ ಫಂಡ್ ಅಂತ ದುಡ್ಡು ಕೊಡ್ತಾರೆ, ನೀವು ದುಡ್ಡು ಕೊಡೋದಲ್ಲ. ಯಾವುದೇ ಒಂದು ಕಂಪನಿ ಆಗ್ಲಿ, ಕಾಲೇಜ್ ಆಗ್ಲಿ ಅಮೌಂಟ್ ನ ಡಿಮ್ಯಾಂಡ್ ಮಾಡಿದೆ ಅಂತ ಅಂದ್ರೆ ಅವರು ತಗೊಳ್ಳೋ ಒಂದು ಫೀಸಿಗೆ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ ನ ಕ್ಲಿಯರ್ ಆಗಿ ಚೆಕ್ ಮಾಡ್ರಿ. ನೋಡ್ರಿ, ಇದು ಒಂದು ಕಾಲೇಜ್ ಅಲ್ಲಿ ನಡೆದಿರೋ ಇಂಟರ್ನ್ಶಿಪ್ ನ ರಿಯಾಲಿಟಿ ಆಗಿರುತ್ತಾ. ಇಂಟರ್ನ್ಶಿಪ್ ಹುಡುಕ್ತಾ ಇರೋ ಎಷ್ಟೋ ಸ್ಟೂಡೆಂಟ್ಸ್ ಗೆ ನಿಮಗೊಂದು ಪ್ಲಾಟ್ಫಾರ್ಮ್ ಸಿಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಈ ತರ ಸಿಚುವೇಶನ್ಸ್ ನೀವೇನಾದ್ರೂ ಅನುಭವಿಸ್ತಾ ಇದ್ರೆ ವಾಯ್ಸ್ ರೈಸ್ ಮಾಡ್ರಿ, ಕ್ವಶನ್ ಕೇಳ್ರಿ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೇನಾದ್ರೂ ಓಕೆ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.